ಇದ್ರ ಬದಲು ಕ್ಯಾರೆಟ್ ತಿನ್ಬೋದು ನಾನು, ಅಷ್ಟು ಕೆಟ್ಟದಾಗಿದೆ ಇದು. ಇದು ಬೇರೆ ಹತ್ರ ಬರ್ತಾ ಇದೆ. ಅಂದರೆ ಅವಳು ಗಿಫ್ಟ್ ಎಲ್ಲ ತರಿಸಿದ್ದೀನಿ, ಬ್ಯಾಂಗ್ಳೂರಿಗೆ ಹೋಗಿದ್ನಲ್ಲ, ಸೊ ಅಲ್ಲೇ ಸ್ವಲ್ಪ ಪರ್ಚೇಸ್ ಮಾಡ್ಕೊಂಡು ಬಂದೆ. ಇರೋ ಐಟಮ್ಸ್ ತೊಗೊಂಡಿದ್ದೀನಿ, ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಇವತ್ತು ಹುಷಾರಿಲ್ಲ, ಫುಲ್ ಜ್ವರ ಮತ್ತು ಶೀತ ಆಗಿದೆ. ಸೊ ಮಚ್. ಯಾವ್ದು ಇಷ್ಟ ಆಯ್ತು ನಿಮಗೆ? ಲೈಕ್ ರಸಮಲೈ, ಚೀಸ್ ಕೇಕ್ ಟ್ರೈ ಮಾಡಬೇಕಿತ್ತು. ಹಲೋ, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಫಸ್ಟ್ ಆಫ್ ಆಲ್ ಗುಡ್ ಮಾರ್ನಿಂಗ್. ನಾನು ಇವಾಗ ಎದ್ದೆ, ಲೇಟಾಗಿ ಎದ್ದೆ ಬಿಕಾಸ್ ಇವತ್ತು ನನಗೆ ಸ್ವಲ್ಪ ಹುಷಾರಿಲ್ಲ, ಜ್ವರ ಮತ್ತು ಶೀತ ಇತ್ತು. ಸೊ ಒಂದು 10-10:30 ಎದ್ದೆ ಅನಿಸುತ್ತೆ. ಅಮ್ಮ ಬೆಳಗ್ಗೆ ಎದ್ದ ತಕ್ಷಣ ಕಷಾಯ ಕೊಟ್ಟಿದ್ದಾರೆ, ಲೇಟಾಗಿ ಎದ್ದಿದ್ದೀನಿ ಇವತ್ತು. ಆ್ಯಂಡ್ ಈ ಕಷಾಯದಲ್ಲಿ ಏನು ಹಾಕಿದ್ದಾರೆ ಅಂದರೆ ಬೆಳ್ಳುಳ್ಳಿ ಮತ್ತು ಚಕ್ಕೆ, ಬೆಲ್ಲ, ಅರಿಶಿನ, ಶುಂಠಿ ಆ್ಯಂಡ್ ಕಷಾಯ ಪುಡಿ, ನಿಂಬೆಹಣ್ಣು. ಸೊ ಇಷ್ಟು ಹಾಕಿ ಕೊಟ್ಟಿದ್ದಾರೆ. ಏನಾದ್ರು ಶೀತ ಆದರೆ ಟ್ರೈ ಮಾಡಿ ಮನೇಲಿ. ಸೊ ಇವಾಗ ಕುಡಿತೀನಿ, ಬಿಸಿ ಹೋಗೋದ್ರ ಒಳಗಡೆ ಕುಡಿಬೇಕು. ಖಾರ ಇದೆ ಅಂದರೆ ಘಾಟು. ಜ್ವರ ಬರೋದು ಬೇಡ, ಇದನ್ನ ಕುಡಿಯೋದು ಬೇಡ ಅನಿಸುತ್ತೆ. ಸೊ ಒಂಥರ ಗಂಟ್ಲು ಎಲ್ಲ ಕ್ಲಿಯರ್ ಆಗ್ತಾಯಿದೆ ಇವಾಗ. ಫುಲ್ ಗಂಟ್ಲು ನೋವು, ಶೀತ, ಇವಾಗ ಕಫ ಕಟ್ಕೊಂಡಿತ್ತಲ್ಲ, ಕೆಮ್ಮು ಬರ್ತಾಯಿದೆ. ನೋಡೋಣ ಏನಾಗುತ್ತೆ ಅಂತ. ಅವರ್ಸ್ ನಿದ್ದೆ ಮಾಡಿದ್ದೀನಿ. ಇವಾಗ ಆಲ್ರೆಡಿ 12:30 ಆಗಿದೆ, ಗೊತ್ತೇ ಆಗಿಲ್ಲ. ಆ್ಯಂಡ್ ತಲೆ ನೋವು ಆಗ್ತಿತ್ತು. ಆ್ಯಂಡ್ ಇವಾಗ ಅಮ್ಮ ಫ್ರೂಟ್ಸ್ ತಂದ್ಕೊಟ್ಟಿದ್ದಾರೆ, ಆ್ಯಪಲ್ ಮತ್ತು ದಾಳಿಂಬೆ ಹಣ್ಣು. ಇದನ್ನ ತಿನ್ನಬೇಕು. ಆ್ಯಂಡ್ ಇವಾಗ ಸ್ವಲ್ಪ ಆಚೆ ಕೆಲಸ ಇದೆ, ಅಂದರೆ ಬ್ಯಾಂಕಿಗೆ ಹೋಗಬೇಕು. ಅದಕ್ಕೆ ಇವಾಗ ರೆಡಿ ಆಗಬೇಕು. ಸ್ನಾನ ಏನು ಮಾಡಲ್ಲ, ಹಾಗೆ ರೆಡಿ ಆಗ್ತೀನಿ. ಆ್ಯಂಡ್ ಸ್ವಲ್ಪ ಜ್ವರ ಕಮ್ಮಿ ಆಗಿದೆ, ಟ್ಯಾಬ್ಲೆಟ್ ತೊಗೊಂಡಿದ್ನಲ್ಲ, ಇವಾಗ ಸ್ವಲ್ಪ ಪರವಾಗಿಲ್ಲ. ಶೀತ ಮಾತ್ರ ಹಂಗೇ ಇದೆ. ಆ್ಯಂಡ್ ಇವಾಗ ತಿಂದು ರೆಡಿ ಆಗ್ತೀನಿ. ಇವಾಗ ಬ್ಯಾಂಕಿಗೆ ಹೋಗ್ಬೇಕಲ್ವ, ಅದಕ್ಕೆ ಲೈಟಾಗಿ ಮಾಯ್ಶ್ಚರೈಸರ್ ಹಚ್ಕೊಂಡೆ. ಆ್ಯಂಡ್ ತುಂಬಾ ಬಿಸಿಲಿದೆ ಹೊರಗೆ, ಸೊ ಸನ್ಸ್ಕ್ರೀನ್ ಅಪ್ಲೈ ಮಾಡಲೇಬೇಕು. ಇವತ್ತು ನಾನು ಯೂಸ್ ಮಾಡ್ತಾ ಇರೋದು ವೈಟಮಿನ್ ಸಿ ಡೈಲಿ ಗ್ಲೋ ಸನ್ಸ್ಕ್ರೀನ್ ಫ್ರಮ್ ದ ಬ್ರ್ಯಾಂಡ್ ಮಾಮಾ ಅರ್ತ್. ಇದರಲ್ಲಿ SPF 50 PA++ ಇದೆ. ಆ್ಯಂಡ್ ಟೆಕ್ಸ್ಚರ್ ಕೂಡ ಅಷ್ಟೇ ತುಂಬಾ ಲೈಟ್ ವೈಟ್ ಆಗಿದೆ. ಮೇನ್ಲಿ ವೈಟಮಿನ್ ಸಿ ಇರೋದ್ರಿಂದ ಹಾರ್ಮ್ಫುಲ್ UV ರೈಸ್ಗೆ ಶೀಲ್ಡ್ ಆಗಿ ವರ್ಕ್ ಆಗುತ್ತೆ. ಆ್ಯಂಡ್ ಟರ್ಮರಿಕ್ಕಿಂದ ಸನ್ ಬರ್ನ್ ಎಲ್ಲ ಹೀಲ್ ಆಗುತ್ತೆ. ಇಟ್ ಈಸ್ ಡರ್ಮಟಾಲಜಿಕಲಿ ಟೆಸ್ಟೆಡ್ ಆ್ಯಂಡ್ ಎಲ್ಲ ಸ್ಕಿನ್ ಟೈಪ್ಸಿಗೂ ಆಗುತ್ತೆ. ಈ ಪ್ರಾಡಕ್ಟ್ ನಿಮಗೆ ಎಲ್ಲ ಕಡೆ ಸಿಗುತ್ತೆ, ಆನ್ಲೈನ್ ಮತ್ತು ಆಫ್ಲೈನ್ ಸ್ಟೋರ್ಸಲ್ಲೂ ಕೂಡ. ಆನ್ಲೈನಲ್ಲಿ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಆ್ಯಂಡ್ ಇವ್ರದ್ದು ಅಫಿಷಿಯಲ್ ವೆಬ್ಸೈಟಲ್ಲೂ ಕೂಡ ಸಿಗುತ್ತೆ. ಯೂಸ್ ಮೈ ಕೂಪನ್ ಕೋಡ್, ಯು ವಿಲ್ ಗೆಟ್ 20% ಡಿಸ್ಕೌಂಟ್. ನೀವು ಮಾಮಾ ಅರ್ತ್ ವೆಬ್ಸೈಟಲ್ಲಿ ಏನೇ ಆರ್ಡರ್ ಮಾಡಿದ್ರು ನಿಮ್ಮ ನೇಮಲ್ಲಿ ಒಂದು ಪ್ಲ್ಯಾಂಟ್ನ ನೆಡ್ತಾರೆ, ವಿಚ್ ಇಸ್ ಗ್ರೇಟ್ ಇನಿಷಿಯೇಟಿವ್ ಬೈ ದೆಮ್ ಟುವರ್ಡ್ಸ್ ಸೇವಿಂಗ್ ಅವರ್ ಎನ್ವೈರನ್ಮೆಂಟ್. ಸೊ ಇವಾಗ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ, ಲೇಟ್ ಮಾಡೋದು ಬೇಡ. ಆಲ್ರೆಡಿ ಫುಲ್ ಸುಸ್ತಾಗಿದೆ. ಒಂಚೂರು ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಬರ್ತಾ ನೋಡೋಣ. ಜಾಸ್ತಿ ಆದರೆ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ನನ್ನ ಕಣ್ಣೆಲ್ಲ ಊದ್ಬಿಟ್ಟಿದೆ, ಫುಲ್ ಮಿಸ್ ಆಗಿಬಿಟ್ಟಿದ್ದೀನಿ ನಾನು. ಸೊ ಮಧ್ಯಾಹ್ನ ಲೈಟಾಗಿ ಊಟ ಮಾಡಿಕೊಂಡು ಹೊರಟೆ. ಬಿಸಿಲು ಸಖತ್ ಬಿಸಿಲು ಇದೆ ಇಲ್ಲಿ. ಆ್ಯಂಡ್ ನನ್ನ ಕಣ್ಣಂತೂ ನೋಡಂಗೆ ಇಲ್ಲ. ಇದೇ ನಮ್ಮ ಬ್ಯಾಂಕ್, ಯೂನಿಯನ್ ಬ್ಯಾಂಕ್. ಸೊ ಇವಳು ಬಿಸಿ ಇದ್ದಾಳೆ. ನನ್ನ ಲೋನಿಂದು ತೀರ್ಸೋಣ ಅಂತ ಹೋದೆ, ಬಟ್ ಅದೇನೇನೋ ಆಯಿತು ಪ್ರೊಸೀಜರು. ಎಷ್ಟು ಸ್ವಲ್ಪ ಅಮೌಂಟ್ ಇತ್ತು, ಅಲ್ಲೋಗಿ ನೋಡಿದ್ರೆ ಚಕ್ರ ಬಡ್ಡಿ ಎಲ್ಲ ಬಡ್ಡಿ ಹಾಕಿ ಇಷ್ಟು ಮಾಡಿದ್ದಾರೆ. ಮತ್ತೆ ಮಂಡೇ ಹೋಗಬೇಕು, ನಾಳೆ ಸಂಡೇ ಆಗಿರೋದ್ರಿಂದ. ಆ್ಯಂಡ್ ಫುಲ್ಲು ಮೂಗು ಕಟ್ಬಿಟ್ಟಿದೆ. ಹೊರಗಡೆ ಹೋಗಿ ಬಂದೆ, ಹಾಗೆ ಆಗ್ಬಿಡ್ತು.
ಇದ್ರಲ್ಲಿ ಏನೂ ಹಾಕಿಲ್ಲ, ಬರೀ ಕ್ಯಾರೆಟು ಅಷ್ಟೆ ಮಿಕ್ಸಿ ಮಾಡಿಕೊಟ್ಟಿದ್ದಾರೆ. ಫುಲ್ ಬಾಡಿ ಎಲ್ಲ ಹೀಟಾಗಿದೆ, ಜ್ವರ ಎಲ್ಲ, ಟ್ಯಾಬ್ಲೆಟ್ಸ್ ತಿಂತಾ ಇದ್ದೀನಿ. ಸೊ ಇದ್ರ ಬದಲು ಕ್ಯಾರೆಟ್ ತಿನ್ಬೋದು ನಾನು, ಅಷ್ಟು ಕೆಟ್ಟದಾಗಿದೆ ಇದು. ವಾ. ಆ್ಯಂಡ್ ಬಿಂದು ಬರ್ಡೇ ಬೇರೆ ಹತ್ರ ಬರ್ತಾ ಇದೆ. ಅಂದರೆ ಅವ್ಳಿಗೆ ಗಿಫ್ಟ್ ಎಲ್ಲ ತರಿಸಿದ್ದೀನಿ, ಮೊನ್ನೆ ಬ್ಯಾಂಗ್ಳೂರಿಗೆ ಹೋಗಿದ್ನಲ್ಲ, ಸೊ ಅಲ್ಲೇ ಸ್ವಲ್ಪ ಪರ್ಚೇಸ್ ಮಾಡ್ಕೊಂಡು ಬಂದೆ. ಕೆಲವೊಂದು ಐಟಮ್ಸು ತರೋದಿದೆ. ಸೊ ಮತ್ತೆ ಇವಾಗ ಹೊರಡಬೇಕು ಸಂಜೆ. ಹಂಗೆ ಹೊಡ್ತೀನಿ ದೂರ ದೂರ ಹೋಗೋದು. ಅದು ನೋಡಕ್ಕೆ ನಾನೇ ಬಿಡಿಸೋದಿದ್ದು ನೋಡಿ ಹೆಂಗ್ ಬರ್ತಾನೆ, ಅವನಿಗೆ ಗೊತ್ತಿಲ್ಲ ಅಂತ. ಸೊ ಇವಾಗ ಬಿಂದು ಬಾಡಿಗೆ ಶಾಪಿಂಗ್ ಹೋಗ್ತಾ ಇದ್ದೀನಿ. ಚೇತು ಅಲ್ಲಿ ನಿಲ್ಸಿದ್ದಾರೆ, ಸೊ ನೆಟ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಫುಲ್ ಪೂರ್ತಿ ಹುಷಾರಾಗಿಬಿಟ್ಟಿದ್ದೀನಿ ಅಲ್ಲ, ಬಟ್ ಕಣ್ಣೆಲ್ಲ ಊದಿದೆ. ಎಲ್ಲ ಕ್ಯೂಟ್ ಆಗಿರೋ ಐಟಮ್ಸ್ ತೊಗೊಂಡಿದ್ದೀನಿ. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಸುಸ್ತಾಗ್ಬಿಡ್ತು. ಪಾರ್ಕಿಂಗ್ ಎಲ್ಲೂ ಸಿಗ್ದಲೇ ವೆಯ್ಟ್ ಮಾಡ್ತಾ ಇದ್ಲು ಅವಳು. ಚೆನ್ನಾಗಿದೆ ಅದು. ಸೊ ಗಿಫ್ಟ್ ಅಂತೂ ತಗೊಂಡಾಯಿತು. ಇವಾಗ ಕೇಕ್ ಆರ್ಡರ್ ಕೊಡಬೇಕು. ನನಗೆ ಒಂದು ಈ ಥರ ಅಂದರೆ ಕಸ್ಟಮೈಸ್ ಬೇಕಿತ್ತು. ಆ್ಯಂಡ್ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಇವಾಗ ಓಪನ್ ಆಗಿರೋದು ಅಂದರೆ ಅಶ್ವಿನ್ ಅವ್ರದ್ದು 7 ಅಂತ. ಅಶ್ವಿನ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲ ಅನಿಸುತ್ತೆ, ಐ ಥಿಂಕ್ ಸೊ ಬೆಂಗಳೂರು ಅವರು ಚಿಕ್ಕಮಂಗ್ಳೂರಲ್ಲಿ ಒಂದು ಕೇಕ್ ಶಾಪ್ ಓಪನ್ ಮಾಡಿದ್ದಾರೆ. ಸೊ ಕಸ್ಟಮೈಸ್ಡ್ ಆ್ಯಂಡ್ ವಿತೌಟ್ ಎಗ್ ಕೇಕ್ ಎಲ್ಲ ಮಾಡ್ತಾರೆ. ಸೊ ಇವಾಗ ಅವ್ರ ಶಾಪಿಗೆ ಹೋಗ್ತಾ ಇದ್ದೀವಿ. ಆರ್ಡರ್ ಕೊಟ್ಟು ಮನೆಗೆ ಹೋಗ್ತೀನಿ. ವಿಜಯಪುರ ಮೇನ್ ರೋಡಲ್ಲಿದೆ. ಆ್ಯಂಡ್ ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡಿದ್ದು. ಒಳಗಡೆ ಆ್ಯಂಬಿಯನ್ಸ್ ತುಂಬಾ ಚೆನ್ನಾಗಿತ್ತು. ನೀವು ನೆಕ್ಸ್ಟ್ ಟೈಮ್ ಚಿಕ್ಕಮಂಗ್ಳೂರಿಗೆ ಬಂದಾಗ ಡೆಫಿನೆಟ್ಲಿ ವಿಸಿಟ್ ಮಾಡಿ. ಯು ವಿಲ್ ಲವ್ ದೋಸ್ ಕೇಕ್ಸ್ ಫಾರ್ ಶ್ಯೂರ್. ಹಾಯ್, ಹೇಗೆ ನಡೀತಾ ಇದೆ ಎಲ್ಲ ಆರಾಮಾಗಿ ನಡೀತಾ ಇದೆ. ಕೇಕ್ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಯಾವ್ದು ಇಷ್ಟ ಆಯ್ತು ನಿಮಗೆ? ಲೈಕ್ ನನಗೆ ರಸಮಲೈ ಅದು ಚೆನ್ನಾಗಿದೆ, ಬಟ್ ಅಲ್ಲಿ ಚಾಕೋ ಟ್ರಫಲ್ಗಿಂತ ರಸಮಲೈ ಚೆನ್ನಾಗಿದೆ. ನಾನು ಅದೇ ಹೇಳಿದ್ರೆ ಹೈಯೆಸ್ಟ್ ಸೆಲ್ಲಿಂಗ್ ನಡೀತಾ ಇರೋದು ಇವಾಗ ನನಗೆ ಚಿಕ್ಕಮಗಳೂರಲ್ಲಿ. ಇಷ್ಟ ಆಯ್ತು, ಚೆನ್ನಾಗಿದೆ. ಸೊ ಇನ್ನು ಏನೇನಿದೆ ಗೊತ್ತಾ, ನೆಕ್ಸ್ಟ್ ಬಂದಾಗ ನಾನು ಟ್ರೈ ಮಾಡ್ತೀನಿ. ಅದೇನೋ ಕಪ್ ಕೇಕ್ ಟೈಪ್ ಇದೆ. ಇದು ಮೇಲ್ಗಡೆ ಇರೋದು ಕಪ್ ಕೇಕು, ಇದು ಕೆಳಗಡೆ ಬ್ರೌನಿ, ಇದು ಕಪ್ ಥರ ಇದೆ. ಕಪ್ಸ್ ಇರೋದು ಚಾಕೋ ಮೂಸ್. ಅದು ಫುಲ್ ಎಡಿಬಲ್, ಎಲ್ಲದೂ ತಿನ್ಬೋದು ಕಂಪ್ಲೀಟ್ಲಿ. ಓಕೆ, ನೆಕ್ಸ್ಟ್ ಖಾಲಿ ಹೊಟ್ಟೆಗೆ ಬಂದಿದ್ದು ನನ್ನ ತಿಂತೀನಿ. ನೀನು ಚೀಸ್ ಕೇಕ್ ಟ್ರೈ ಮಾಡಬೇಕಿತ್ತು. ಅದು ತಿಂದಲ್ಲಿ ಎಷ್ಟು ದಿನ ಆಯಿತು. ಇವಾಗ ಬೈತಾರೆ ಮನೇಲಿ. ಆ್ಯಂಡ್ ಈ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ಯು ವಿಲ್ ಗೆಟ್ 10% ಡಿಸ್ಕೌಂಟ್. ಆ್ಯಂಡ್ ಮನೆಗೆ ಬಂದ ತಕ್ಷಣ ಏನೇನು ಗಿಫ್ಟ್ ಅಂದರೆ ಅದನ್ನೆಲ್ಲ ಓಪನ್ ಮಾಡಿ ರ್ಯಾಪ್ ಮಾಡ್ಕೊತ ಕೂತ್ಕೊಂಡೆ. ಸೊ ಇಷ್ಟು ತಂದಿದ್ದೀನಿ. ಇವಾಗ ಒಂಚೂರು ರ್ಯಾಪ್ ಮಾಡಿ ಆಮೇಲೆ ಬರಿಬೇಕು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊತೀನಿ. ಆ್ಯಂಡ್ ಇಲ್ಲಿಗೆ ಹೆಂಗೆ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಬಿಂದು ಬರ್ಡೇಗೆ ಸಿಗೋಣ. ಸೊ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆನಾ? ಬಾಯ್, ಗುಡ್ ನೈಟ್.